ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ಹಚ್ಚುವಂಥ ದೀಪಕ್ಕೆ ಈ ವಸ್ತುವನ್ನು ಹಾಕಿ ದೀಪ ಹಚ್ಚಿದ್ರೆ ಮಂಗಳವಾರ ಹಚ್ಚುವಂಥ ದೀಪ ತುಂಬ ಶಕ್ತಿದಾಯಕವಾಗಿರುತ್ತೆ, ಅನುಕೂಲವನ್ನು ತಂದುಕೊಡುತ್ತೆ, ಐಶ್ವರ್ಯವನ್ನು ತಂದುಕೊಡುತ್ತೆ, ಹಣಕಾಸಿನ ಸಮಸ್ಯೆಗಳನ್ನು ನೀಗಿಸುತ್ತೆ, ಸಮಸ್ಯೆಗಳಿಂದ ಹೊರಗಡೆ ಬರುವಂತೆ ಮಾಡುತ್ತೆ. ಮಂಗಳವಾರಕ್ಕೆ ಅಷ್ಟೊಂದು ವಿಶೇಷತೆ ಇರೋದ್ರಿಂದ ತುಂಬ ಜನಕ್ಕೆ ಮಂಗಳವಾರ ಅನ್ನುವಂಥದ್ದು ಸಾಧಾರಣವಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ದಾರಿದೀಪ ಅಂತ ಹೇಳಬಹುದು. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ಯಾರಿಗೆ ಮದುವೆ ವಿಳಂಬ ಆಗ್ತಾಯಿದೆ, ಕುಜದೋಷಗಳಿರುತ್ತೆ, ಕುಜದೋಷದಿಂದ ಎಷ್ಟೋ ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇರುತ್ತೆ, ವಯಸ್ಸಾಗಿರುತ್ತೆ, ಮದುವೆ ಸರಿಯಾಗಿರುವಂಥ ಸಂಬಂಧಗಳು ಅನ್ನುವಂಥದ್ದು ಮ್ಯಾಚಿಂಗು ಬಂದಿರೋದಿಲ್ಲ, ದಂಪತಿಗಳಿಗೆ ಆಗಿರೋದಿಲ್ಲ. ಇಂತಹವರು ಕೊರಗಾಟದಲ್ಲಿ ಇರ್ತಾರೆ. ನಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸು, ನಾನಾ ಕಡೆ ಅವರು ಪರಿಹಾರಗಳನ್ನು ಹುಡುಕೊಂಡು ಹೋಗಿರ್ತಾರೆ. ನೋಡಿ ಸ್ನೇಹಿತರೆ, ರಹಸ್ಯಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವಂಥ ಪರಿಹಾರಗಳು ಮನುಷ್ಯನ ಸಮಸ್ಯೆಗಳಿಗೆ ದಾರಿ ತೋರಿಸುತ್ತೆ ಅಂತ ಹೇಳಬಹುದು. ಅದಕ್ಕೋಸ್ಕರ ನಂಬಿಕೆಯಿಂದ ಈ ಸಣ್ಣ ಪರಿಹಾರವನ್ನು ನಾವು ದೀಪಾರಾಧನೆ ಮಾಡ್ತೀವಿ. ಆ ದೀಪಕ್ಕೆ ಈ ವಸ್ತುಗಳನ್ನು ಹಾಕೋದ್ರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಇದನ್ನು ನಂಬಿಕೆ ಇದ್ದಾಗ ಮಾಡ್ಕೊಂಡು ನೋಡಿ. ಪ್ರತಿ ಮಂಗಳವಾರ ನಮಗೆ ಇದರ ಅದ್ಭುತ ಅನುಭವ ಅನ್ನುವಂಥದ್ದು ತೋರಿಸ್ಕೊಡುತ್ತೆ. ಒಂದು ವಾರ ಮಾಡ್ಕೊಂಡಿದ್ದೀವಿ ಅಂದರೆ ಬರುವ ವಾರದ ಒಳಗಡೆ ನಮ್ಮ ಸಮಸ್ಯೆಗಳಿಗೆ ನಾವು ಏನು ಕೇಳಿಕೊಂಡು ಪರಿಹಾರಕ್ಕಾಗಿ ಹುಡುಕಾಟ ಮಾಡ್ತಾ ಇರ್ತೀವಿ, ಅದಕ್ಕೆ ತಕ್ಕನಾಗಿರುವಂಥದ್ದು ಸಿಕ್ಕೇ ಸಿಗುತ್ತೆ ಈ ಪರಿಹಾರದಲ್ಲಿ, ಈ ಒಂದು ದೀಪದಲ್ಲಿ ಅಂತ ಹೇಳಬಹುದು. ದೀಪಕ್ಕೆ ತುಂಬ ಜನ ವಿಶೇಷತೆಯಿಂದ ಆ ಸಮಯವನ್ನು ಕೊಡ್ತಾರೆ. ಅಂಧಕಾರವನ್ನು ಓಡಿಸುವಂಥದ್ದು, ಕತ್ತಲನ್ನು ಓಡಿಸುತ್ತೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಬಂದಿರುತ್ತೆ, ಅವುಗಳನ್ನು ಹೋಗಲಾಡಿಸುವಂಥ ಪರಿಹಾರಗಳು ಸಾಕಷ್ಟು ನಮ್ಮ ಜೊತೆನೇ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ತುಂಬ ಜನಕ್ಕೆ ದೀಪಾರಾಧನೆ ಮಾಡೋದ್ರಿಂದ ಏನು ನಮಗೆ ಲಾಭ ಇರುತ್ತೆ, ಏನು ನಷ್ಟ ಇರುತ್ತೆ, ಇದರ ಬಗ್ಗೆ ತಿಳ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಮಂಗಳವಾರದ ದಿನಗಳಲ್ಲಿ ಮುಖ್ಯವಾಗಿ ಸಾಲವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಹಾಗೂ ಮನೆಯಲ್ಲಿ ಏನೇ ಒಂದು ಕ್ಲೀನ್ ಮಾಡ್ಕೊಳ್ಬೇಕು, ಡೀಪ್ ಕ್ಲೀನ್ ಮಾಡಬೇಕು ಅಂದರೂ ಮಾಡೋದಕ್ಕೆ ಹೋಗಬೇಡಿ ಈ ದಿನಗಳಲ್ಲಿ. ಹಾಗೆ ನಾವು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು. ಇನ್ನೂ ಮುಖ್ಯವಾಗಿ ದೂರ ಪ್ರಯಾಣ ಹೋಗಬಾರ್ದು ಸ್ನೇಹಿತರೆ. ಆ ರೀತಿ ಹೋಗೋದು ಇದ್ದರೆ ನೀವು ತಪ್ಪದೆ 2 ಮಗ್ಗಿರುವಂಥ ಲವಂಗಗಳನ್ನು ತಗೊಂಡು ಹೋಗಿ. ಯಾರಿಗಾದರೂ ದೂರದ ಪ್ರಯಾಣಗಳು ಹೋಗಲೇಬೇಕು ಅನ್ನುವಂಥದ್ದು ಇರುತ್ತೆ, ಅಂತಹವರು ನೀವು 2 ಲವಂಗಗಳನ್ನು ಪರ್ಸಲ್ಲಿ ಕೂಡ ಹಾಕಿ ನಿಮ್ಮ ಜೊತೆ ತಗೊಂಡೋಗೋದ್ರಿಂದ ನಿಮ್ಮ ಕೆಲಸಗಳು ನಿಮಗೆ ಅದರಿಂದ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಇನ್ನು ಈ ದೀಪಾರಾಧನೆ ವಿಶೇಷವಾಗಿ ತೊಗರಿಬೇಳೆ, ನಮ್ಮ ಜೀವನದಲ್ಲಿ ಬರುವಂಥ ಗ್ರಹದೋಷಗಳ ಪರಿಹಾರಕ್ಕೆ ಸಾಕಷ್ಟು ಶಾಂತಿ ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕೆ, ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಹುಡುಕ್ತಾ ಇರ್ತಾರೆ ಎಷ್ಟೋ ಜನ. ಆದರೆ ನೀವು ಇದನ್ನು ತಪ್ಪದೆ ಒಂದು ಸಾರಿ ಪ್ರಯತ್ನ ಪಡಿ, ನಿಮಗೆ ಬರುವಂಥ ಲಾಭವನ್ನು ನೀವು ಅನುಭವ ಪಡ್ಕೊಳ್ಬಹುದು. ತೊಗರಿಬೇಳೆ ಸ್ವಲ್ಪನೇ ತಗೊಳ್ಳಿ, 1 ಸ್ಪೂನಷ್ಟಾದರೂ ತಗೊಳ್ಬಹುದು, ತೊಂದರೆ ಇಲ್ಲ. ನಾವು ಹಚ್ಚುವಂಥ ದೀಪ ಇರುತ್ತಲ್ವ, ನೀವು 2 ದೀಪ ಹಚ್ತಿರೋ ಅಥವಾ 1 ದೀಪ ಹಚ್ತಿರೋ ನಿಮ್ಮ ಇಷ್ಟ.
ಆ ಪ್ಲೇಟಲ್ಲಿ ಸ್ವಲ್ಪ ಒಂದೊಂದು ಸ್ಪೂನಷ್ಟು ತೊಗರಿಬೇಳೆಯನ್ನು ಹಾಕಿ ಅದರ ಮೇಲೆ ದೀಪವನ್ನು ಇಡಬೇಕು. ದೀಪ ಹಚ್ಚಿದಾಗ ನಾನು ಹೇಳುವಂಥ ಈ ವಸ್ತುಗಳನ್ನು ಮನೆಯಲ್ಲೇ ಇದೆ. ಈ ಶಕ್ತಿದಾಯಕವಾದ ವಸ್ತುಗಳು ನಮಗೆ ಭೂಮಿ ದೋಷಗಳಿದ್ದಾಗ, ಎಷ್ಟೋ ಜನಕ್ಕೆ ಭೂಮಿ ದೋಷ ಇರುತ್ತೆ. ಇನ್ನೂ ಮುಖ್ಯವಾಗಿ ಸ್ಕಿನ್ ಡಿಸೀಸ್ ಅಂದರೆ ಚರ್ಮದ ಕಾಯಿಲೆಗಳಿರುತ್ತೆ. ಅಂತಹವರು ಈ ದೀಪಾರಾಧನೆ ಮಾಡ್ಕೊಳ್ಳಿ. ಬಹಳ ವಿಶೇಷತೆಯಿಂದ ಕೂಡಿರುತ್ತೆ. ಬೆಲ್ಲವನ್ನು ಸ್ವಲ್ಪ ತಗೊಳ್ಳಿ ಸ್ನೇಹಿತರೆ. 1 ಇಂಚಷ್ಟು ಬೆಲ್ಲವನ್ನು ದೀಪಕ್ಕೆ ಹಾಕಿದಾಗ ನಮ್ಮ ಮನೆಯಲ್ಲಿ ಎಷ್ಟೋ ಕಹಿ ಘಟನೆಗಳು ನಡೀತಾ ಇರುತ್ತೆ. ಅಂದರೆ ಅದನ್ನು ನಾವು ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ರೀತಿ ನೋವು ಕೊಡುತ್ತೆ. ಅಂತಹ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಬೆಲ್ಲ ಸಹಾಯ ಮಾಡುತ್ತೆ. ಒಂದು ಚಿಕ್ಕದಾಗಿ ತುಂಡು ಬೆಲ್ಲವನ್ನು ನೀವು ಈ ದೀಪಕ್ಕೆ ಹಾಕಿ. ಇನ್ನು ಮುಖ್ಯವಾಗಿ ಹಾಲನ್ನು ತಗೊಂಡು ಬಂದು ಇಟ್ಕೊಂಡೇ ಇರ್ತೀವಿ. ಒಂದು 2-3 ತೊಟ್ಟು ಹಾಕಿದ್ರೆ ಸಾಕು. ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮೇಲೆ ಬೀಳುತ್ತೆ. ಯಾಕಂದರೆ ಹಾಲು ಬಂದು ಸಮೃದ್ಧಿಯ ಸಂಕೇತ. ನಾವು ಕಾಯಿಸಿಟ್ಬಿಟ್ಟಿದ್ದೀವಿ ಮನೆಯಲ್ಲಿ ಅಂತ ಹೇಳಿದ್ರು ತೊಂದರೆ ಇಲ್ಲ. ಆ ಹಾಲನ್ನೇ 1-2-3 ತೊಟ್ಟು ತಗೊಂಡಿದ್ದೆ ದೀಪಕ್ಕೆ ಹಾಕಿ. ಇನ್ನು ಮುಖ್ಯವಾಗಿ ಗಂಧವನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ. ಶ್ರೀಗಂಧ ಬರುತ್ತಲ್ವ, ಒಂದು ಚಿಕ್ಕದಾಗಿ ಒಂದು ಪಿಂಚಷ್ಟು ನೀವು ದೀಪಕ್ಕೆ ಹಾಕಿ. ಈ ದೀಪದಲ್ಲಿ ಈಗ ತಿಳಿಸಿರುವಂಥ ಈ ವಸ್ತುಗಳನ್ನು ನಾವು ಹಾಕಿದಾಗ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ, ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಈ ವಸ್ತುಗಳು ಸಹಾಯ ಮಾಡುತ್ತೆ. ಇನ್ನು ಈ 3 ವಸ್ತುಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಲ್ಲ ಅಂತ ಏನಾದರೂ ಇದ್ದರೆ ತೊಂದರೆ ಇಲ್ಲ. ಅದನ್ನು ನೀವು ಸ್ಕಿಪ್ ಮಾಡಿ ಇನ್ನು ಉಳಿದಿರುವ ವಸ್ತುಗಳನ್ನು ಹಾಕ್ಕೊಳ್ಬಹುದು. ದೀಪ ಮಾರನೆಯ ದಿನ ತಣ್ಣಗಾದಾಗ ಅದರಲ್ಲಿ ಹಾಕಿರುವಂಥ ಬತ್ತಿಗಳು, ಕೆಳಗಡೆ ಹಾಕಿರುವಂಥ ತೊಗರಿಬೇಳೆ, ಇದನ್ನು ನೀವು ತಗೊಂಡೋಗಿದ್ದೆ ಈ ತೊಗರಿಬೇಳೆಯನ್ನು ಕ್ರಿಮಿಕೀಟಗಳು ತಿನ್ನುವ ಜಾಗದಲ್ಲಿ ಹಾಕಿ. ನಮ್ಮ ಭೂಮಂಡಲದಲ್ಲಿ ಪ್ರತಿ ಜೀವರಾಶಿಗೂ ಕೂಡ ನಾವು ಆಹಾರವನ್ನು ಕೊಟ್ಟಾಗ ನಮ್ಮ ದೋಷಗಳು, ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು. ಅದಕ್ಕೋಸ್ಕರ ಇಷ್ಟನ್ನು ನೀವು ಫಾಲೋ ಮಾಡಿ, ತಪ್ಪದೆ ನೆನಪಿಟ್ಕೊಂಡು ಈ ರೀತಿ ಮಾಡಿದಾಗ ಬರುವ ಮಂಗಳವಾರದ ಒಳಗಡೆ ನಿಮ್ಮ ಕೋರಿಕೆ ಅಥವಾ ನೀವು ಸಾಲಕ್ಕಾಗಿ ಪರಿಹಾರ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಒಂದು ದಾರಿಯನ್ನು ಸೂಚಿಸುತ್ತೆ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.